ನೀವು ಕರೆಕ್ಟಾಗಿ ಮಾಡ್ತೀರಿ, ಯಾವಾಗಲೂ ಏನು ಮಾಡಿದರು ನೀವು ಸರಿಯೇ ಮಾಡೋದು. ನಿಮ್ಮ ಕೈಯಿಂದ ತಪ್ಪಾಗೋದು ಅಂತ ಒಂದು ಇದೆಯಾ? ನೀವೇನು ಮಾಡಿದರೂ ಸರಿ, ಉಧೋ ಉಧೋ ಜೈ ಜೈ ಅಂತ ಹೇಳುವಂತಹ ಎಲ್ಲವನ್ನು ಹೊಗಳುವ ವ್ಯಕ್ತಿಗಳು ನಮ್ಮ ಸುತ್ತ ಬಹಳ ಜನ ಸಿಗ್ತಾರೆ. ಸುಲಭಾ ಪುರುಷಾ ರಾಜನ್ ಸತತಂ ಪ್ರಿಯವಾದಿನಃ. ಪ್ರಿಯವಾದದ್ದನ್ನು ಹೇಳುವುದಕ್ಕೆ ಬೇಕಾದಷ್ಟು ಜನ ಸಿಗ್ತಾರೆ. ಅಂದರೆ ನಮ್ಮ ಹತ್ರ ಅಧಿಕಾರ ಇದ್ದಾಗ, ಇಲ್ಲದೇ ಇದ್ದಾಗ ಹಿಂದಿನಿಂದ ಬೈಕೊಳ್ಳೋರು ಇರ್ತಾರೆ, ಎದುರುಗಡೆ ಯಾರು ಹೇಳುವವರು ಇರುವುದಿಲ್ಲ ಅಷ್ಟೇ. ಅದು ಬೇಡ, ಮುಖಕ್ಕೆ ಎದುರಿಗೆ ಸಿಕ್ಕಿದಾಗ ಏನು ಹೇಳ್ತಾರೆ, ಹೆಚ್ಚಿನವರು ಸಿಕ್ಕಿದಾಗ ಹೇಳೋದು ತುಂಬ ಚೆನ್ನಾಗಾಯಿತು ಕಾರ್ಯಕ್ರಮ. ಅಂದರೆ ಗುಣವನ್ನು ಗುಣವಾಗಿ ಹೇಳುವುದು ಬೇರೆ, ಅದು ತಪ್ಪಲ್ಲ. ಆದರೆ ನಮಗೆ ಗೊತ್ತಿರುತ್ತೆ ತುಂಬ ಅವ್ಯವಸ್ಥೆ ಆಗಿದೆ ಅಂತ ಗೊತ್ತಿದ್ದಾಗಲೂ ಎದುರುಗಡೆ ಬಂದವನು, ಅದು ಅಲ್ಲೂ ಒಂದು ಸಮಸ್ಯೆ ಏನು ಅಂದರೆ, ಹಾಗೆ ಒಂದು 10 ಸಲ ಕೇಳಿದ ಮೇಲೆ ಆ ಅವ್ಯವಸ್ಥೆ ವ್ಯವಸ್ಥೆ ಅಂತ ಅನ್ನುವ ದಡ್ಡತನಕ್ಕೂ ಒಬ್ಬ ನಿರ್ಧಾರ ಮಾಡಿ ಹಾಳಾಗುವುದು ಅಂತಿದೆ. ಅದನ್ನೇ ಅವನು ಹೇಳ್ತಾ ಇರೋದು. ಸುಲಭಾ ಪುರುಷ ರಾಜನ್, ಬಹಳ ಜನ ಸಿಗ್ತಾರೆ. ಸತತಂ ಪ್ರಿಯವಾದಿನಃ. ಸತತಂ ಅಂದರೆ ಬಿಡದೆ, ನೀನು ಏನು ಮಾಡಿದರೂ ಅದನ್ನು ಸರಿ ಅಂತ ಸಮರ್ಥಿಸ್ತಾರೆ. ತನಗೇನೋ ಲಾಭ ಇದೆ ಅಂದಮೇಲೆ ನೀನು ಮಾಡಿದ ಯಾವುದೇ ಕೆಲಸದಲ್ಲೂ ಆಕ್ಷೇಪ ಅಂತ ಮನಸ್ಸಿನಲ್ಲಿ ಬಂದರೂ ಅದನ್ನು ಆಕ್ಷೇಪಿಸಿದೆ, ಅದು ಸರಿ, ಇದು ಸರಿ, ಹೀಗೂ ಸರಿ, ಮತ್ತೊಂದು ಸರಿ, ಎಲ್ಲವನ್ನು ಸಮರ್ಥಿಸ್ತಾರೆ. ಆದರೆ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ಅಪ್ರಿಯವಾದದ್ದು ಆದರೆ ಪಥ್ಯವಾದದ್ದು. ಪಥ್ಯ ಅಂದರೆ ಈ ಆರೋಗ್ಯದಲ್ಲಿ ಏರುಪೇರಾದಾಗ ಇಂಥ ಪದಾರ್ಥವನ್ನು ತಿನ್ನಬೇಡಿ, ಎಣ್ಣೆ ಪದಾರ್ಥ ತಿನ್ನಬೇಡಿ ಅಂದರೆ ಒಟ್ಟು ಈಗಿನ ಒಂದು ಸ್ಥಿತಿಯಲ್ಲಿ ಕಫಕ್ಕೆ ಕಾರಣವಾಗುವ ಪದಾರ್ಥಗಳನ್ನು ಎಷ್ಟು ಕಮ್ಮಿ ಉಪಯೋಗಿಸ್ತೇವೋ ಅಷ್ಟು ಒಳ್ಳೆಯದು. ಚೂರು ಹೆಚ್ಚು ಕಮ್ಮಿ ಆದರೂ ಎಲ್ಲದನ್ನು ಬಾಧಿಸುವುದು ಕೊನೆಗೆ ಕಫ. ಅದರಿಂದಾಗಿ ಅದನ್ನು ಮಾಡಬೇಡಿ, ಇಂಥ ತಿನ್ನಬೇಡಿ. ಅಥವಾ ಯಾವುದೇ ರೋಗ ಇದ್ದರೆ ಶೀತದ ಪದಾರ್ಥ ತಿನ್ನಬೇಡಿ, ಕಫದ ಪದಾರ್ಥ ತಿನ್ನಬೇಡಿ, ಪಿತ್ತದ ಪದಾರ್ಥ ತಿನ್ನಬೇಡಿ ಅಂತ ಹೀಗೆ ಕೆಲವು ನಿಯಮಗಳನ್ನು ಹೇಳ್ತಾರೆ. ಈಗ ಆದಷ್ಟು ಕಾದಾರಿದ ನೀರನ್ನು, ಕಾದಿಸಿದ ಬಿಸಿ ಬಿಸಿ ಇರುವ ಹಾಗೆಯೇ ಸ್ವಲ್ಪ ಕುಡೀರಿ, ತುಂಬ ಕೋಲ್ಡ್ ಆದ ಪದಾರ್ಥಗಳನ್ನು ಉಪಯೋಗಿಸಬೇಡಿ. ಇದು ಪಥ್ಯ. ಆದರೆ ನಮ್ಗೆ ಅದು ರುಚಿ ಅನಿಸೋದಿಲ್ಲ. ಯಾವುದು ನಾಲಿಗೆಗೆ ರುಚಿ ಅನಿಸುತ್ತೋ ಅದು ದೇಹಕ್ಕೆ ಹಿತ ಆಗಲ್ಲ. ಯಾವುದು ದೇಹಕ್ಕೆ ಹಿತವಾಗಿರುತ್ತೋ ಅದು ನಾಲಿಗೆಯನ್ನು ಕಾಡುತ್ತೆ. ಖಂಡಿತ ಅದು ರುಚಿ ಅಂತ ಅನಿಸೋದೇ ಇಲ್ಲ. ಹಾಗಾಗಿ ಪಥ್ಯ ಅದು. ಆದರೆ ಅಪ್ರಿಯ. ಅಪ್ರಿಯಸ್ಯ ಚ ಪಥ್ಯಸ್ಯ. ಅಪ್ರಿಯವಾದರೂ ಪಥ್ಯವೆನಿಸುವ, ಆರೋಗ್ಯದಾಯಕ ಎನಿಸುವಂತಹ ಮಾತುಗಳನ್ನು ಆಡುವವ ವಕ್ತ ಬಹಳ ಕಮ್ಮಿ. ಅಕಸ್ಮಾತ್ ಒಬ್ಬ ಆಡಿದ ಅಂದರೂ ಶ್ರೋತಾಚ ಬಹು ದುರ್ಲಭ. ಕೇಳೋನಂತೂ ಮೊದಲೇ ಇಲ್ಲ. ಯಾಕಂದರೆ ಏನಾದರೂ ತಪ್ಪು ಹೇಳಿದ ತಕ್ಷಣ ಅವ್ರು ಬರೀ ತಪ್ಪೇ